ನನ್ನ ಹೆಸರು ಯುವನ್ ಅಂತ. ನನಗೆ 24 ವರ್ಷ. ಎಲ್ಲ ಇದ್ದೂ ಬೇಜಾರಾಗೋದಕ್ಕಿಂತ ಬೇಜಾರು ಇನ್ನೊಂದಿಲ್ಲ ಅನಿಸುತ್ತೆ. ತುಂಬ ಖುಷಿಯಾದಾಗ ನಮ್ಮ ಜೊತೆ ಇರೋರೆಲ್ಲ ಜೊತೆಗೆ ಇರ್ತಾರೆ. ಆದರೆ ತುಂಬ ಬೇಜಾರಾದಾಗ ನನ್ನ ಜೊತೆ ಇದ್ದಿದ್ದು ಇದೊಂದೇ. ಲೈಫಲ್ಲಿ ತುಂಬ ದುಃಖ ಆಗೋದು ಎರಡೇ ಸತಿ. ಒಂದು, ನಿನಗೆ ಬೇಕು ಅನ್ನೋದು ಸಿಗದೇ ಇದ್ದಾಗ. ಇನ್ನೊಂದು, ಅದು ಸಿಕ್ಕಿದಾಗ. ನನ್ನ ಲೈಫ್ ಒಂಥರ ಚೆನ್ನಾಗಿತ್ತು. ಮನೆ ಒಳಗಿದ್ದಾಗ ಮನೆ ಒಳಗಿರೋ ಉಪಚಾರ, ಮನೆ ಹೊರಗೆ ಹೋದಾಗ ಒಂದು 10 ಸಲ ನನ್ನ ಫ್ರೆಂಡ್ ಮೀಟ್ ಮಾಡ್ತಿದ್ದೆ. ತುಂಬ ಓಲ್ಡ್ ಫ್ರೆಂಡ್, ಸಖತ್ತಾಗಿ ಸಾಥ್ ಕೊಡ್ತಿದ್ದ. ಅದಿಲ್ಲ ಅಂದರೆ ತಲೆನೇ ಓಡ್ತಿರ್ಲಿಲ್ಲ. ಲೈಫ್ ಜೊತೆ ಕೇರ ಮಾಡ್ತಿದ್ದೀನೇನೋ ಅನ್ನಿಸ್ತಿತ್ತು. ಅಲ್ಲ, ನನಗಿದುವರೆಗೂ ಒಂದು ಅರ್ಥ ಆಗಲಿಲ್ಲ, ನಾನು ಹೆಂಗೆ 3 ವರ್ಷ ಮುಗಿಸ್ದೆ ಅಂತ. ಇದೆಲ್ಲ ಖುಷಿಗಳ ಮಧ್ಯ ಈ ಸುಮ್ಮನೆ ಕೂತಿರ್ಬೇಕಾದ್ರೆ ಸೀನ್ ಬಂದಂಗಾಗುತ್ತಲ್ಲ, ಆ ಥರ ಬಂದ್ಲು. ಪಕ್ಕ ತಿರ್ಕೊಳ್ಳ, ಅವಳೇ ನೋಡ್ಲಾ, ಕೆಳಗೆ ನೋಡ್ಲಾ, ಮೇಲ್ ನೋಡ್ಲಾ, ಏನೂ ಗೊತ್ತಾಗಲಿಲ್ಲ. ಒಂಥರ ಕೋತಿ ಥರ ಆಗೋಯ್ತು ನನ್ನ ಪಾಡು. ಒಂದಿನ ಮಾತಾಡ್ಸೇ ಬಿಟ್ಟೆ. 1-3 ಡೈಲಾಗ್ಸು ಹೊಡೆದೆ. ಅದೇನೋ ಹೇಳ್ತಾರಲ್ಲ ಜೊತೆಗಿರೋದಕ್ಕೆ, ಅದನ್ನು ಹೇಳೇ ಬಿಟ್ಲು. ಮುದ್ದು ಮುದ್ದು ಮೂಗಿಗೆ ಒಂದು ಕವಿತೆಯ ಬರೆಯಲೆ, ಪೆದ್ದು ಪೆದ್ದು ಮನಸ್ಸಿಗೆ ಕದ್ದು ಕಣ್ಣ ಹೊಡೆಯಲೆ. ನನಗೆ ಯಾಕೋ ಗೊತ್ತಿಲ್ಲ, ಏನೋ ಸರಿ ಇಲ್ಲ, ಏನೋ ಸರಿ ಹೋಗ್ತಿಲ್ಲ ಅನ್ನಿಸ್ತಿತ್ತು. ತುಂಬ ಸತಿ ನಾನು ಅವಳ ಪಕ್ಕ ನೋಡ್ಕೊಂಡು ಹೋಗಿದ್ದೀನಿ. ಜೊತೆ ಜೊತೆ ನಡೆದ ಹೆಜ್ಜೆಗಳು, ಜೊತೆ ಜೊತೆ ಆಡಿದ ಮಾತುಗಳು ಕೊನೆವರೆಗೂ ಉಳಿದರೆ ಕಳೆದ ಓಲೆ ಹುಡುಕು. ತುಂಬಾ ಸತಿ ನಾನು ಅವಳ ಹಿಂದೆ ಹೋಗಿದ್ದೀನಿ. ನಾನಿಷ್ಟೆಲ್ಲ ಹೇಳಿದ ಪದಗಳ ಅರ್ಥ ಬೇರೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅವತ್ತು ಮಾತ್ರ ನಾನು ಮುಂದೆ ಹೋದೆ, ಅವಳಲ್ಲೇ ನಿಂತಿದ್ಲು. ಅವಳು ನನ್ನ ಬಿಟ್ಟು ಹೋಗಿದ್ದು ಒಂದೇ ಒಂದು ಕಾರಣಕ್ಕೆ. ಇಂದಿನ ಮಾತು, ಅಂದಿನ ಪ್ರೀತಿ, ಮುಂದಿನ ಸ್ಪರ್ಶ ಎಲ್ಲಿ ಹೋಯಿತೆ? ಯಾವಾಗಲೂ ಸೆಕೆಂಡ್ PU ಟರ್ನಿಂಗ್ ಪಾಯಿಂಟ್ ಅಂತಾರೆ. ನನಗೆ ಯಾಕೋ ಇದು ಟರ್ನಿಂಗ್ ಪಾಯಿಂಟ್ ಅನ್ನಿಸ್ತು. ನನ್ನ ಲೈಫ್ ಕತ್ಲೆ ಆಗ್ತಿದೆ ಅಂತ ಅನಿಸ್ತಿತ್ತು. ನಾನು ಕತ್ಲೆಗೆ ಹೆದರ್ಕೊಳ್ಳಿಲ್ಲ, ಆದರೆ ಕತ್ಲೆಯಲ್ಲಿ ಏನಿದೆ ಅಂತ ಹೆದರ್ಕೊಂಡಿದ್ದೆ. ಅಲ್ಲಿತ್ತು ಒಂದು ಲೆಟರ್. ಅವಳೇ ಕಳಿಸಿದ್ಲು. ನಾನು ಹಿಂದೆ ತಿರುಗಿ ನನ್ನ ದುಃಖನ ನೋಡಿ ಇವತ್ತು ನಗ್ತೀನಿ ಅಂದ್ಕೊಂಡಿದ್ದೆ. ಆದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ
ಖುಷಿಗಳನ್ನ ನೋಡಿ ನಾನಿವತ್ತು ಅಳ್ತೀನಿ ಅಂತ. ಒಂದೇ ಒಂದು ಕೆಟ್ಟ ಚಟ ನನ್ನ ಇಡೀ ಸ್ಟೋರಿಗೆ ಟ್ವಿಸ್ಟ್ ಕೊಡುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಮನಸ್ಸೆಲ್ಲ ಬಾಗುತ್ತಿದೆ ಕಣ್ಣೊರೆಸೋ ಪದಗಳಲ್ಲಿ, ಕನಸೆಲ್ಲ ಬಾಡುತ್ತಿದೆ ತುಟಿ ತುದಿಯ ಕಿಡಿಗಳಲ್ಲಿ. ಯಾಕೋ ಇಷ್ಟೊಂದು ಬೇಜಾರಾಗಿದೆಯಾ? ಏನಿಲ್ಲ ಕಣ, ಬಿಟ್ಟೋದ್ಲು ಅಂತ ಒಂದು ಭಯ, ಬಿಡೋಕ್ಕಾಗ್ತಿಲ್ವಲ್ಲ ಅಂತ ಇನ್ನೊಂದು ಭಯ. ಇದೊಂದಕ್ಕೆ ಅವಳನ್ನ ಕಳ್ಕೊಂಡ? ಇಸ್ ಇಟ್ ವರ್ತ್ ಅನಿಸ್ತಾ ನಿಂಗೆ? ಇಲ್ಲ, ಇದೊಂದೇ ಕಾರಣಕ್ಕೆ ನಾನು ಬಿಟ್ಟು ಹೋಗ್ಬೋದಿತ್ತ ಅನ್ನಿಸ್ತು. ದೇರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್. ಇವಾಗಲೂ ಸಿಗರೇಟ್ ಬಿಟ್ಟು ಅವಳ ಹತ್ರ ಹೋಗಿ ಸಾರಿ ಕೇಳು. ತುಂಬ ದೂರ ಬಂದ್ಬಿಟ್ಟಿದ್ದೀನಿ ಅನಿಸುತ್ತೆ, ಬಟ್ ಅಂದರೂ ಪರವಾಗಿಲ್ಲ, ಹೋಗ್ತೀನಿ. ಗುಡ್ ಬೈ, ಸಿ ಯು ಲೇಟರ್. ನಾನು ಅವಳನ್ನ ಪುನಃ ಮಾತಾಡ್ಸೋಣ ಅಂತ ಹೊರಟೆ. ನನಗೆ ಕ್ಯಾನ್ಸರ್ ಇತ್ತು ಅಂತ ಈ ಕ್ಷಣದವರೆಗೂ ಗೊತ್ತಿರಲಿಲ್ಲ. ನಾನು ಅನ್ಕೊಂಡ ಹಾಗೆ ನಾನಷ್ಟು ದೂರ ಹೋಗೋಕ್ಕಾಗಲೇ ಇಲ್ಲ. ಇಷ್ಟೆಲ್ಲದಕ್ಕೂ ಕಾರಣ ತುಂಬ ಚಿಕ್ಕದು. ನಾನು ನಿಮಗೆ ಅದ್ರ ಬಗ್ಗೆ ತುಂಬ ಹೇಳಲಿಲ್ಲ, ತುಂಬ ತೋರಿಸ್ಲಿಲ್ಲ. ಸಮ್ಟೈಮ್ಸ್ ತುಂಬ ಚಿಕ್ಕ ಕಾರಣಗಳು, ಅಭ್ಯಾಸಗಳು ನಮ್ಮ ಇಡೀ ಲೈಫ್ನೇ ಡಿಫೈನ್ ಮಾಡಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಗದು ತುಂಬ ಲೇಟಾಗಿ ಅರ್ಥ ಆಗುತ್ತೆ. ನನ್ನ ಲೈಫ್ನ ಡಿಫೈನ್ ಮಾಡಿದ್ದು ಸ್ಮೋಕಿಂಗ್. ಅದನ್ನು ನಾನು ನಂಬರ್ತಿತ್ತು. ಇವಾಗ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಕನ್ಸು ಕಾಣದೇ ಇರೋ ದಿನ ಇಲ್ಲ, ಮನ್ಸು ಹೇಳ್ದೇ ಇರೋ ಮಾತೇ ಇಲ್ಲ. ವಾಪಸ್ ಹೋಗೋ ದಾರಿ ಯಾಕೋ ಕಾಣ್ತಾ ಇಲ್ಲ. ಬಿಟ್ಟಿದ್ದು ಬಿಟ್ಟೋಯ್ತು, ಕಳೆದಿದ್ದು ಕಳೆದೋಯ್ತು. ದಿಸ್ ಈಸ್ ಮೈ ಸ್ಟೋರಿ. ಇದು ನನ್ನ ಮಾತ್ರ ಆಗಿರಲಿ. ಗುಡ್ ಬೈ.